ಇವತ್ತಿನ ಮ್ಯಾಥ್ಸ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಅಂದ್ರೆ ಅದು ಡಿವಿಸಿಬಿಲಿಟಿ ರೂಲ. ಈ ಡಿವಿಸಿಬಿಲಿಟಿ ರೂಲ ಒಂದು ನಂಬರ್ ಸಿಸ್ಟಮ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ರೋಲನ್ನು ಫಾಲೋ ಮಾಡ್ತೈತಿ. ಇಲ್ಲೂ ಕೂಡ ನೀವು 1 ಮಾರ್ಕ್ಸನ್ನು ಕವರ್ ಮಾಡಿಕೊಡುವಂಥ ಟಾಪಿಕ್ ಆಗೈತಿ. ಆದ್ದರಿಂದ ಗಮನವಿಟ್ಟು ನೋಡಿರಿ. ಒಂದೊಂದು ಸಂಖ್ಯೆಗಳು ಒಂದೊಂದು ಡಿವಿಸಿಬಿಲಿಟಿ ರೂಲನ್ನು ಹೊಂದಿರ್ತಾವೆ. ಡಿವಿಸಿಬಿಲಿಟಿ ರೂಲ್ ಅಂದ್ರೇನ, ಇದ್ರ ಮ್ಯಾಗ ಹೆಂಗೆ ಕ್ವಶನ್ಗಳು ಬರ್ತಾವೆ, ಅವುಗಳನ್ನು ಹೆಂಗೆ ಸಲೀಸಾಗಿ ಬಿಡಿಸ್ಬೋದು ಅನ್ನೋ ಎಲ್ಲ ಟಾಪಿಕನ್ನು ಇಂದಿನ ಈ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಮೊದಲನೇಗೆ ನಾವು ಈ ಡಿವಿಸಿಬಿಲಿಟಿ ರೂಲ ನಿಮಗೆ ಎಲ್ಲಿ ಹೆಲ್ಪ್ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಒಂದು ಸಂಖ್ಯೆ ಬರೀತೇನೆ ನಾನು. ಈ ಒಂದು ಸಂಖ್ಯೆ 2ರಿಂದ ಒಂದು ಡಿವೈಡ್ ಆಕೈತಿಲ್ಲ ಅಂತ ಹೇಳ್ಬೇಕು. ಅಂದ್ರೆ ಈ ರೀತಿಯಾದಾಗಿ ಕ್ವಶನ್ಗಳನ್ನ ನಾವು ನೋಡ್ತೇವೆ. ಇದು 2ರಿಂದ ಡಿವಿಸಿಬಲ್ ಆಕೈತೋ ಏನಿಲ್ಲೋ ಕ್ವಶನ್ ಮಾರ್ಕ್ ಅದ ಕ್ವಶನ್. ಹೀಗಿದ್ದಂಥ ಸಂದರ್ಭದಾಗ ನಮಗೆ ಡಿವಿಸಿಬಿಲಿಟಿ ರೂಲ ಭಾಳಷ್ಟು ಹೆಲ್ಪ್ ಮಾಡ್ತೈತಿ. ಯಾವ ಕಾರಣಕ್ಕಂದ್ರೆ ಡಿವಿಸಿಬಿಲಿಟಿ ರೂಲ್ ಇರೋದನ್ನು ದೊಡ್ಡ ಸಂಖ್ಯೆಗಳನ್ನು ಒಂದು ಡಿವೈಡ್ ಮಾಡೋಕೆ. ಈಗ 2ರಿಂದ ಇದು ಭಾಗ ಆಕೈತಿಲ್ಲ ಅಂತ ನೋಡೋಕೆ ನಾವು ಈ ಎಲ್ಲ ಪೂರ್ತಿ ಭಾಗ ಮಾಡ್ಕೊಂಡು ಕುಂದಿರ್ತಾರೋ. ಈ ಪೂರ್ತಿ ಸಂಖ್ಯೆಯನ್ನು 2ರಿಂದ ಭಾಗಿಸ್ಕೊಂಡು ಕುಂದಿರೋದಾಕೈತಿ. ಆನಂತರ ಈ ರೀತಿ ಮಾಡೋದಕ್ಕೆ ಟೈಮ್ ಭಾಳ ಹೋಗ್ತೈತಿ. ಇಲ್ಲೇ ನಮಗೆ ಹೆಲ್ಪ್ ಆಕೈತಿ ಈ ಡಿವಿಸಿಬಿಲಿಟಿ ರೂಲ. ಅಂದ್ರೆ ಕೇವಲ 2 ಸೆಕೆಂಡ್ ಒಳಗೆ ಆನ್ಸರ್ ಮಾಡುವಂಥ ಕೆಪಾಬಿಲಿಟಿಯನ್ನು ನಮಗೆ ಕೊಡುವಂಥದ್ದೇನು ಅದು ಡಿವಿಸಿಬಿಲಿಟಿ ರೂಲ್ ಮಾಡ್ತೈತಿ. ಈಗ ಇದನ್ನು ಸಲೀಸಾಗಿ ಡಿವಿಸಿಬಿಲಿಟಿ ರೂಲನ್ನು ನಾನು ಡೈರೆಕ್ಟಾಗಿ ಹೇಳ್ತೇನೆ. ಇದು 2ರಿಂದ ಭಾಗ ಹೋಗ್ತೈತಿ. ಯಾವ ಕಾರಣಕ್ಕಂದ್ರೆ ನನಗೆ ಗುರುತಾಗೈತಿ ಈ 2 ಡಿವಿಸಿಬಿಲಿಟಿ ರೂಲ್ ಏನನ್ನೋದ. ಅಂದ್ರೆ 2ರದ ಲಾಸ್ಟ್ ಸಂಖ್ಯೆ 2ರಿಂದ ಭಾಗ ಹೋದ್ರೆ ಕಂಪ್ಲೀಟ್ ಸಂಖ್ಯೆ ಕೂಡ 2ರಿಂದ ಭಾಗ ಹೋಗ್ತೈತಿ. ಈ ರೀತಿಯಾಗಿ ನಾವು ಎಲ್ಲ ಒಂದು ಸಂಖ್ಯೆಗಳ ಡಿವಿಸಿಬಿಲಿಟಿ ರೂಲನ್ನು ತಿಳ್ಕೊಳ್ಳೋಣ. ಮೊದಲನೆಯ ಸಂಖ್ಯೆಯನ್ನು ತಿಳಿಸ್ತೇನೆ. ಈಗ ಮೊದಲನೆಯ ಸಂಖ್ಯೆ ಈ 2. ಈ 2ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳ್ತದೆ ಅಂದ್ರೆ, ಕೊನೆಯ ಸಂಖ್ಯೆ 2ರಿಂದ ಭಾಗ ಹೋದ್ರೆ ಆ ಕಂಪ್ಲೀಟ್ ಸಂಖ್ಯೆ ಎಲ್ಲ ಈ 2ರಿಂದ ಭಾಗ ಹೋಗ್ತೈತಿ. ಇದರ ಅರ್ಥ ಇಷ್ಟ, ಕೊನೆಯ ಸಂಖ್ಯೆ 2ರಿಂದ ಭಾಗ ಹೋತಂದ್ರೆ ಕಂಪ್ಲೀಟ್ ಸಂಖ್ಯೆ ಅದು ಎಷ್ಟು ದೊಡ್ಡ ಸಂಖ್ಯೆ ಇರಲಿ, ಉದಾಹರಣೆಗೆ 4, 3, 6, 8 ಬೇಕಾದ ದೊಡ್ಡ ಸಂಖ್ಯೆ ಇದ್ದರೂ ಕೂಡ ಲಾಸ್ಟ್ ಸಂಖ್ಯೆ ಏನಾರ 2ರಿಂದ ಭಾಗ ಹೋದ್ರೆ ಕಂಪ್ಲೀಟ್ ಸಂಖ್ಯೆ ಕೂಡ 2ರಿಂದ ಕಂಪ್ಲೀಟಾಗಿ ಭಾಗ ಹೋಗ್ತೈತಿ. ಇದರ ಅರ್ಥ. 2ರ ಡಿವಿಸಿಬಿಲಿಟಿ ರೂಲ್ ತಿಳಿತಲ್ಲ, ಲಾಸ್ಟ್ ಸಂಖ್ಯೆ 2ರಿಂದ ಭಾಗ ಹೋದ್ರೆ ಕಂಪ್ಲೀಟ್ ಸಂಖ್ಯೆ 2ರಿಂದ ಭಾಗ ಹೋಗ್ತೈತಿ. ಆನಂತರ ಈಗ ನಾನು ನೆಕ್ಸ್ಟ್ ಸಂಖ್ಯೆ ತಿಳಿಸ್ತಾನು. ನೆಕ್ಸ್ಟ್ ಸಂಖ್ಯೆ 3. ಈ 3ದ ತಿಳಿಸೋದು ಮುಂದೆ 9 ಕೂಡ ಇಲ್ಲೇ ತಿಳಿಸ್ತಾನೆ ನಾನು. 2 ಕೂಡ ಸೇಮ್ ಸಿಮಿಲಾರಿಟಿಯನ್ನು ಹೊಂದಿದಾವು. ಆ ಕಾರಣಕ್ಕೆ ಇದರದ್ದು ಏನಂದ್ರೆ ಒಂದು ಸಂಖ್ಯೆಯ ಮೊತ್ತ ಕರೆಕ್ಟಾಗಿ ಇದ್ದಿದ್ರೆ ಆ ಸಂಖ್ಯೆ ಕಂಪ್ಲೀಟಾಗಿ 3 ಮತ್ತು 9ರಿಂದ ಭಾಗ ಹೋಗ್ತೈತಿ. ಇದರ ಅರ್ಥ ಏನಂದ್ರೆ 1, 2, 4, 6 ಅಂತ ಬರ್ದನು. ಆನಂತರ ಇನ್ನೊಂದು ಸಂಖ್ಯೆ ಯಾವುದನ್ನು ತೊಗೊಂಡು ಓಕೆ ಇಷ್ಟೇ ಇರಲಿ. ಈಗ ಈ ಒಂದು ಸಂಖ್ಯೆ ಬರ್ದನು. ಇದು 2ರಿಂದ 3ರಿಂದ ಮತ್ತು 9ರಿಂದ ಹೋಗ್ತೈತಿಲ್ಲ ಹೇಳಬೇಕು. ಹೀಗಿದ್ದಂಥ ಸಂದರ್ಭದಾಗ ಇದರ ಮೊತ್ತ ಅಂದ್ರೆ ಇವನು ಪರಸ್ಪರ 3 ಸಂಖ್ಯೆನ ಕೂಡಿಸ್ಬೇಕು. ಎಷ್ಟು ಸಂಖ್ಯೆ ಇರ್ತಾವಲ್ಲ ಅಷ್ಟು ಕೂಡಿಸೋದು. ಅದೇನರ 3ರಿಂದ ಭಾಗ ಹೋದ್ರೆ ಕಂಪ್ಲೀಟ್ ಸಂಖ್ಯೆ 3ರಿಂದ ಭಾಗ ಹೋಗ್ತೈತಿ. ಅದೇ ರೀತಿ ಕಂಪ್ಲೀಟಾಗಿ ಒಂದು ಸಂಖ್ಯೆ ಇವನ್ನೆಲ್ಲ ಕೂಡಿಸಿದಾಗ 9ರಿಂದ ಭಾಗ ಹೋದ್ರೆ ಆ ಸಂಖ್ಯೆ ದೊಡ್ಡ ಸಂಖ್ಯೆ ಇದ್ರೂ ಕೂಡ ಅದು 9ರಿಂದ ಭಾಗ ಹೋಗ್ತೈತಿ. ಈಗ ನಾ ತಿಳಿಸೋದು ಏನಂದ್ರೆ ಇದರದ ಮೊತ್ತ ಎಷ್ಟಾಗೈತಿ? 6, 6, 12. ಈ 12 3ರಿಂದ ಹೋಗ್ತೈತಿಲ್ಲ ಭಾಗ ಕಂಪ್ಲೀಟಾಗಿ ಹೋಗ್ತೈತಿ. ಅಂದ್ರೆ 3, 4, 12 ಅಂದ್ರೆ ಕಂಪ್ಲೀಟಾಗಿ ಭಾಗ ಹೋದ ಕಾರಣ ಇದು 3ರಿಂದ ಭಾಗ ಹೋಗ್ತೈತಿ. ಅದೇ ರೀತಿ ಈಗ 9ರಿಂದ ಭಾಗ ಹೋಗ್ತಿಲ್ಲ ನೋಡ್ಬೇಕು ನಾವು. ಇದು 9. ಈಗ ಅಕಸ್ಮಾತ್ ನಾ ಕೆಳಗೆ 9 ಬರ್ದೆ ಅಂದ್ರೆ 9ರಿಂದ ಈ ಸಂಖ್ಯೆ ಭಾಗ ಹೋಗೋದಿಲ್ಲ. ಅರ್ಧ ಅದು ಅಂದ್ಕೊಂಡನು. ಈಗ 9ರಿಂದ ಹೋಗೋ ಸಂಖ್ಯೆಯನ್ನು ಕೂಡ ನಾ ಬರಿತೇನೆ. 2, ಆನಂತರ 8, ಆನಂತರ 7, 1. ಈ ಸಂಖ್ಯೆ 9ರಿಂದ ಭಾಗ ಹೋಗ್ತಿದ್ಲು ಅಂತೇಳಿ ಚೆಕ್ ಮಾಡಬೇಕು. ಈಗಿದ್ದಂಥ ಸಂದರ್ಭದಾಗ ಇದು ಕೂಡ 9ರಿಂದ ಭಾಗ ಹೋಗ್ತೈತಿ. ಯಾಕಂದರೆ ಇದ್ರ ಮೊತ್ತ ಕಂಪ್ಲೀಟಾಗಿ 9ರಿಂದ ಭಾಗ ಹೋಗ್ತೈತಿ. 10,
17 18 ಇದ್ರ ಮೊತ್ತ ಎಷ್ಟಾಗೈತಿ 18. 18 9ರಿಂದ ಭಾಗ ಹೋಗ್ತೈತಿಲ್ಲೋ ಹೋಗ್ತೈತಿ. ಆದ್ದರಿಂದ ಕಂಪ್ಲೀಟ್ ಸಂಖ್ಯೆ 9ರಿಂದ ಭಾಗ ಹೋಗ್ತೈತಿ. ಈ ರೀತಿಯಾಗಿ 3 ಮತ್ತು 9ರಿಂದ ಒಂದು ಡಿವಿಸಿಬಿಲಿಟಿ ರೂಲ ಇವಾಗೈತಿ. ಅರ್ಥ ಅಂದ್ಕೊಂಡು ಈಗ ಮುಂದಿನ ಸಂಖ್ಯೆ ಕಡೆ ಹೋಗ್ಕೊಳ್ಳೋಣ. ಅರ್ಥ ಆಗಿತ್ತಲ್ಲ? ಅರ್ಥ ಆದ್ರೆ ಒಂದು ಲೈಕ್ ಕೊಡ್ರಿ. ಆನಂತರ ಮುಂದಿನ ಸಂಖ್ಯೆಗಳನ್ನು ತಿಳ್ಕೊಳ್ಳೋಣ. ಈಗ ನಾನು 4 8 ಈ ಕುರಿತು ತಿಳ್ಕೊಳ್ಳೋಣ. ಡಿವಿಸಿಬಿಲಿಟಿ ರೂಲ್ ಏನೈತೆ ಅಂತೇಳಿ ಈ 4ರದ ಪ್ರಶ್ನೆಗೆ ತಿಳಿಸ್ತಾನೆ ನಾನು. 4ರದ ಕೊನೆಯ 2 ಸಂಖ್ಯೆ ಕೊನೆಯ 2 ಸಂಖ್ಯೆಗಳು 4ರಿಂದ ಭಾಗ ಹೋದ್ರೆ ಆ ಪೂರ್ತಿ ಸಂಖ್ಯೆ 4ರಿಂದ ಭಾಗ ಹೋಗ್ತೈತಿ ಅಂತೇಳಿ ತಿಳ್ಕೊಂಬಿಡ್ರಿ. ಉದಾಹರಣೆಗೆ ಇದು ಕಂಪ್ಲೀಟ್ನ ಸಂಖ್ಯೆ ನೋಡೋ ಅವಶ್ಯಕತೆನೇ ಇಲ್ಲ. 4ರದ್ದು ನಮಗೆ ಡಿವಿಸಿಬಿಲಿಟಿ ರೂಲಾಗಿ ಗುರ್ತೈತಿ. ಅದೇನು ಕೊನೆಯ 2 ಸಂಖ್ಯೆಗಳು ಅಷ್ಟೇ ನೋಡೋದು ನಾವು. ಕೊನೆಯ 2 ಸಂಖ್ಯೆಗಳು 4ರಿಂದ ಹೋಗ್ತೈತಿ. ಇದು ಕಂಪ್ಲೀಟಾಗಿ ಹೋಗ್ತೈತಿ 11ರಲ್ಲಿ. ಆ ಕಾರಣಕ್ಕೆ ಇದು ಕಂಪ್ಲೀಟ್ ಸಂಖ್ಯೆ 4ರಿಂದ ಡಿವಿಸಿಬಿಲಿಟಿ ಆಕೈತಿ, ಅಂದರೆ ಡಿವೈಡ್ ಆಕೈತಿ ಕಂಪ್ಲೀಟಾಗಿ. ಅರ್ಧ ಅದು ಅಂದ್ಕೊಂಡನು. 4ರದ ಕೊನೆಯ ಸಂಖ್ಯೆ 2 ಅಷ್ಟೇ ನೋಡ್ರಿ. 4ರದ್ದು ಮಾಡೋದು ಮುಂದೆ. ಆನಂತರ ಇದೇ ರೀತಿ ಸೇಮ್ ಸಿಮಿಲಾರಿಟಿ ಐತಿ ಒಂದು 8ರದ ಅಂದ್ರೆ ಒಂದು ಕೊನೆಯ 3 ಸಂಖ್ಯೆಗಳನ್ನು ಚೆಕ್ ಮಾಡಿರಿ ಇಲ್ಲಿ. ಉದಾಹರಣೆಗೆ 6 8 4 16 8 ಇದು ದೊಡ್ಡ ಸಂಖ್ಯೆ ಐತಿ. ಬಟ್ ಇದನ್ನು ಕಂಡು ಹಿಡಿಬೇಕಂದ್ರೆ ಕೊನೆಯ 3 ಸಂಖ್ಯೆಗಳನ್ನ ಅಷ್ಟೇ ಚೆಕ್ ಮಾಡಿರಿ. ಇದು 8ರಿಂದ ಭಾಗ ಹೋಗ್ತೈತಿಲ್ಲೋ ಕಂಪ್ಲೀಟಾಗಿ ಹೋಗ್ತೈತಿ. 2ಲೇ 1ಲೇ 21ಲೇ ಭಾಗ ಹೋಗ್ತೈತಿ. ಆ ಕಾರಣಕ್ಕೆ ಕಂಪ್ಲೀಟ್ ಸಂಖ್ಯೆ ಕೂಡ 8ರಿಂದ ಭಾಗ ಹೋಗ್ತೈತಿ. 4ರದ್ದು ನೋಡ್ತ ಮುಂದೆ ಕೊನೆಯ 2 ಸಂಖ್ಯೆ, 8ರ ನೋಡ್ತ ಮುಂದೆ ಕೊನೆಯ 3 ಸಂಖ್ಯೆಗಳನ್ನು ನೋಡಿರಿ. ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಕೈತಿ. ನಾನು ಇದು ಅರ್ಥ ಅದು ಅಂದ್ಕೊಂಡನು. ಈಗ ಮುಂದಿನ ಸಂಖ್ಯೆ ಕಡೆ ನಾವು ಹೋಗೋಣ. ಈಗ 5 ತಿಳ್ಕೊಳ್ಳೋಣ. 5ರ ಡಿವಿಸಿಬಿಲಿಟಿ ರೂಲ್ ಏನಂತೇಳಿ 5ರದ್ದು ಏನಪ್ಪ ಅಂದ್ರೆ ಭಾಳಷ್ಟು ಈಸಿ ಐತಿ. ಕೊನೆಯ ಸಂಖ್ಯೆ 0 ಮತ್ತು 5. ಕೊನೆಯ ಸಂಖ್ಯೆ 0 ಅಥವಾ 5 ಆಗಿದ್ರೆ ಆ ಕಂಪ್ಲೀಟ್ ಸಂಖ್ಯೆ 5ರಿಂದ ಭಾಗ ಹೋಗ್ತೈತಿ. ಉದಾಹರಣೆಗೆ 2 2 3 5 ಈ ಸಂಖ್ಯೆ ಭಾಗ ಹೋಗ್ತೈತಿ. ಯಾಕಂದ್ರೆ ಲಾಸ್ಟಕ್ಕೆ 5 ಐತಿ. ಅದೇ ರೀತಿ 2 0 0 0 0 ಇದ್ರೆ ಇದು ಕೂಡ ಹೋಗ್ತೈತಿ. ಯಾವ ಕಾರಣಕ್ಕಂದ್ರೆ ಲಾಸ್ಟಕ್ಕೆ 0 ಐತಿ. 0 ಮತ್ತು 5 ಇದ್ರೆ ಅವು ಕಂಪ್ಲೀಟಾಗಿ 5ರಿಂದ ಭಾಗ ಹೋಗ್ತಾವು. ಅರ್ಧ ಅದು ಅಂದ್ಕೊಂಡನು. ಓಕೆ, ಈಗ ಮುಂದುವರಿ ನಾವು. ಈಗ 5 ತಿಳ್ಕೊಂಡು ಆನಂತರ 6 ಸಿಂಪಲ್ ಐತಿ. 6ರದ್ದು ಏನಪ್ಪ ಅಂದ್ರೆ ಯಾವ ಸಂಖ್ಯೆ 2 ಮತ್ತು 3ರಿಂದ ಭಾಗ ಹೋಗೋಲ್ಲ ಆ ಸಂಖ್ಯೆ 6ರಿಂದ ಭಾಗ ಹೋಗ್ತಾವೆ. ಅಂದ್ರೆ ನಾವು 2ರದ್ದು ಡಿವಿಸಿಬಿಲಿಟಿ ರೂಲ್ ಹಾಕಿ ನೋಡಬೇಕು. ಆನಂತರ 3ರದ್ದು ಹಾಕಿ ನೋಡಿದಾಗ ಆ ಸಂಖ್ಯೆ ಏನಾರ ಹೋತಂದ್ರೆ ಅದು 6ರಲ್ಲಿ ಕೂಡ ಭಾಗ ಹೋಗ್ತೈತಿ. ಇದು ಅರ್ಥ ಅದು ಅಂದ್ಕೊಂಡನು. ಅಂದರೆ ಉದಾಹರಣೆಗೆ ಈಗ ಒಂದು ಸಂಖ್ಯೆ ನೋಡ್ತಾನೆ ನಾನು. ಹಂಗೆ ಒಂದು ಬರೀನು 6 ಒಂದು ದೊಡ್ಡ ಸಂಖ್ಯೆ ಬರೋದನು. ಇದು 6ರಲ್ಲಿ ಹೋಗಿದ್ಲು ಚೆಕ್ ಮಾಡೋದು ಹೆಂಗೆ ನಾವು ಫಸ್ಟ್ನಾಗ 2ರದ್ದು ನೋಡೋದು. 2ರದ್ದು 6 ಐತಿ. ಕೊನೆಯ ಸಂಖ್ಯೆ 6 2ರಿಂದ ಭಾಗ ಹೋಗ್ತೈತಿ ಅಂದರೆ 2ರಲ್ಲೇ ಭಾಗ ಹೋಗ್ತೈತಿ. ಈಗ 3ರದ್ದು ನೋಡೋದು. ಇದು ಕ್ಯಾನ್ಸಲ್ಲ 4. ಇದು 3ರಲ್ಲೇ ಭಾಗ ಹೋಗೋದಿಲ್ಲ, ಒಂದು ರಿಮೈಂಡರ್ ಉಳಿತೈತಿ. ಆ ಕಾರಣಕ್ಕೆ ಈ ಒಂದು ದೊಡ್ಡ ಸಂಖ್ಯೆ ಏನೈತಲ್ಲ ಇದು 6ರಲ್ಲೇ ಭಾಗ ಹೋಗೋದಿಲ್ಲ. ಅರ್ಧ ಅದು ಅಂದ್ಕೊಂಡನು. ಇದು ಏನರ ಅಕಸ್ಮಾತಾಗಿ ಪೂರ್ತಿ ಸಂಖ್ಯೆ ಒಂದು ಭಾಗ ಹೋಗಿದ್ರೆ 6ರಲ್ಲೇ ಭಾಗ ಹೋಗ್ತೈತಿ ಅಂತ ತಿಳ್ಕೊಬೇಕು. 2 ಮತ್ತು 3ರಿಂದ ಕಂಪ್ಲೀಟಾಗಿ ಭಾಗ ಹೋಗುವ ಸಂಖ್ಯೆಗಳು 6ರಿಂದ ಕೂಡ ಭಾಗ ಹೋಗ್ತಿದೆ. ಇದು ಒಂದು 6ರ ಡಿವಿಸಿಬಿಲಿಟಿ ರೂಲ್ ಆಗೈತಿ. ಈಗ ನೆಕ್ಸ್ಟ್ ಸಂಖ್ಯೆ ನಾನು 10 ತಿಳಿಸೋನು. 10ರದ್ದು ಏನಪ್ಪ 10ರದ್ದು ಬಹಳಷ್ಟು ಇಡೀ ಡಿವಿಸಿಬಿಲಿಟಿ ರೂಲ್ ಒಳಗೆ ಒಂದು ಭಾಳ ಈಸಿ ಅಂದ್ರೆ 10ರದ್ದು ಅಂತ ತಿಳ್ಕೊರಿ. ಯಾವ ಕಾರಣಕ್ಕಂದ್ರೆ ಲಾಸ್ಟ್ ಡಿಜಿಟ 0 ಆಗಿತ್ತಂದ್ರೆ ಆ ಕಂಪ್ಲೀಟ್ ಸಂಖ್ಯೆ 10ರಿಂದ ಭಾಗ ಹೋಗ್ತೈತಿ. 0 ಆದ್ರೆ 10ರಿಂದ ಭಾಗ ಹೋಗ್ತೈತಿ ಅಂತ ತಿಳ್ಕೊರಿ. ಉದಾಹರಣೆಗೆ ನೀವು ಏನು ಬೇಕಾದ್ರೆ ಬರೀ ಲಾಸ್ಟಿಗೆ 0 ಬಂದ್ರೆ ಅದು ಕಂಪ್ಲೀಟ್ ಸಂಖ್ಯೆ 10ರಿಂದ ಭಾಗ ಹೋಗ್ತೈತಿ. ಅರ್ಧ ಅದು ಅಂದ್ಕೊಂಡು 10ರದ. ಈಗ ಮೋಸ್ಟ್ ಇಂಪಾರ್ಟೆಂಟ 11ರದ್ದು ನಾವು ತಿಳ್ಕೊಳ್ಳೋಣ. ಇದು ಸ್ವಲ್ಪ ಮಟ್ಟಿಗೆ ಡಿಫಿಕಲ್ಟ್ ಐತಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ನಾ ಸರಳವಾಗಿ ತಿಳಿಸ್ತಾನೋ. ಈಗ ಒಂದು ಸಂಖ್ಯೆನ ಬರೀತಾನೆ ನಾನು. ಆ ಸಂಖ್ಯೆ ಏನಪ್ಪ ಅಂದ್ರೆ ಸಿಂಪಲ್ಲಾಗಿ ಸಣ್ಣ ಸಂಖ್ಯೆನ ಬರೀನು 2 1. ಈಗ 121. ಇದು ನಿಮಗೆ ಗುರ್ತೈತಿ. ದೊಡ್ಡ ಸಂಖ್ಯೆಗಳು ನಾವು ಹೆಂಗೆ ಮಾಡೋದು ಅಂತ ತಿಳಿಸ್ತಾನು. ಬಟ್ ಈಗ ಸಣ್ಣ ಸಂಖ್ಯೆಯನ್ನು ನೋಡೋಣ. ಇನ್ನೊಂದು 2 ಸಂಖ್ಯೆಯನ್ನು ಬರಿತಾನೆ ನಾನು.
ಈಗ ಇದನ್ನು ಒಂದೇ ತಿಳ್ಕೊಂಡು ಆವಾಗ ಮುಂದಿನ ಸಂಖ್ಯೆಗಳನ್ನ ತಿಳ್ಕೊಳ್ಳೋಣ. ಈಗ ನಾವು ಫಸ್ಟ್ನೇಗೆ ಏನು ಮಾಡಬೇಕಪ್ಪ, ಇಲ್ಲೊಂದು ಫಾರ್ಮುಲಾ ತಿಳ್ಕೊರಿ. ಒಂದು ಫಾರ್ಮುಲಾ ತಿಳಿಸಿ ಆಗ್ಬೇಕು. ಇದನ್ನು ನೋಡೋಣ. ಎ ಬಿ ಸಿ ಡಿ ಇ ಎಫ್ ಇದು ಒಂದು ಸಂಖ್ಯೆ ಇದೆ ಅಂತ ತಿಳ್ಕೊರಿ. ಈಗ ನಾವು ಇದನ್ನು ಮಿಡಲ್ ಬರ್ಕೊನು. ಒಂದೇ ಸೆಕೆಂಡ. 11 ಇದೆ. ಎ ಬಿ ಸಿ ಡಿ ಇ ಎಫ್ ಇದು ಒಂದು 11 ಏನೈತಿಲ್ಲ, ಇದು ಸ್ವಲ್ಪ ಮಟ್ಟಿಗೆ ಡಿಫಿಕಲ್ಟ್ ಐತಿ, ನೋಡ್ಕೊರಿ. ಇವನ್ನ ಏನು ಒಂದೊಂದು ಸ್ಥಾನವನ್ನು ಬಿಟ್ಟು ಕಸ ನಾವು ಕೂಡಿಸ್ತೇವೆ. ಆನಂತರ ಡಿಫ್ರೆನ್ಸ್ ಏನು ಬರ್ತೈತಲ್ಲ ಅದು 0. ಆನಂತರ 11ರಿಂದ ಭಾಗ ಹೋದ್ರೆ 11ರ ಮಲ್ಟಿಪಲ್ಸ್ ಇಂತ್ರ 11 ಅಥವಾ 11ರ ಮಲ್ಟಿಪಲ್ಸ್ ಏನದಲ್ಲ 11, 22, 44 ಈ ರೀತಿ 11ರ ಮಲ್ಟಿಪಲ್ಸ್ ಏನರ ಡಿಫ್ರೆನ್ಸ್ ಆಗಿ ಬಂದ್ರೆ ಆ ಕಂಪ್ಲೀಟ್ ಸಂಖ್ಯೆ 11ರಿಂದ ಭಾಗ ಹೊಕ್ಕೈತಿ. ಅಂದ್ರೆ ಈಗೇನು ಕೆಳಗಡೆ ಏನಾಯ್ತು, ಎ ಪ್ಲಸ್ ಸಿ ಒಂದು ಸಿ ಪ್ಲಸ್ ಇ, ಆನಂತರ ಮ್ಯಾಗ ಬಿ ಪ್ಲಸ್ ಟಿ ಪ್ಲಸ್ ಎಫ್. ಇವು ಎರಡರದ್ದು ಒಂದು ಡಿಫ್ರೆನ್ಸ್ 0 ಅಥವಾ 11ರ ಮಲ್ಟಿಪಲ್ ಏನರ ಬಂದ್ರೆ ಅದು ಕಂಪ್ಲೀಟಾಗಿ 11ರಿಂದ ಭಾಗ ಹೊಕ್ಕೈತಿ. ಇದು ಒಂದು ಫಾರ್ಮುಲಾ. ಈಗ ನಾವು ಇದಕ್ಕೊಂದು ಉದಾಹರಣೆ ಮೂಲಕ ತಿಳ್ಕೊಂಡು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕೈತಿ. 1 to 1 ಬರಿತಾನೆ ನಾನು. ಈಗ ಡಿಫ್ರೆನ್ಸನ್ನು ನೋಡೋಣ. ಕೆಳಗಡೆ 2 ಮ್ಯಾಗ 2 ಅಂದ್ರೆ ನೆಕ್ಸ್ಟ್ ಸಂಖ್ಯೆ ಎಲ್ಲ ಆ ಕಾರಣಕ್ಕೆ ನಾವು 2 ಡೈರೆಕ್ಟ್ ತಗೋತೇವೆ. ಈಗ ಡಿಫ್ರೆನ್ಸ್ ಏನಾದ್ರು ಕುಡ್ದ 0 ಆಯ್ತು. 0 ಆದ್ರೆ ಅದು ಕಂಪ್ಲೀಟಾಗಿ 11ರಿಂದ ಭಾಗ ಹೊಕ್ಕೈತಿ. ಉದಾಹರಣೆಗೆ ಮತ್ತೊಂದು ಸಂಖ್ಯೆಯನ್ನು ತಿಳಿಸ್ತಾನು. ಸಣ್ಣ ಸಂಖ್ಯೆ ಅನಿಸ್ಬೋದು ನಿಮ್ಗೆ. ಈಗ ದೊಡ್ಡ ಸಂಖ್ಯೆನ ತಿಳ್ಕೊಳ್ಳೋಣ. 8, 6, 4, 3, 8 ಈ ಒಂದು ಸಂಖ್ಯೆ 11ರಿಂದ ಭಾಗ ಹೊಕ್ಕೈತಿಲ್ಲ ಚೆಕ್ ಮಾಡೋದಾದ್ರೆ ಹೆಂಗೆ, ಇವನ್ನ ಈಗ ನೋಡ್ರಿ, ಇವನ್ನ ಕೂಡಿಸ್ರಿ. ಮೊದಲ 8 4 ಎಷ್ಟು, 8 4 12, 12 8 ಕೆಳಗಡೆ 20 ಮ್ಯಾಗ ಎಷ್ಟು, ಮ್ಯಾಗ 9. ಇವನ್ನ ಎರಡರದ್ದು ಡಿಫ್ರೆನ್ಸ್ ಎಷ್ಟು ಬರ್ತೈತಿ, 20ರೊಳಗೆ 9 ಕಳೆದ್ರೆ ಎಷ್ಟು, ಆಬ್ವಿಯಸ್ಲಿ 11. 11 ಬಂದೈತಂದ್ರೆ ಈ ಒಂದು ಕಂಪ್ಲೀಟ್ ಸಂಖ್ಯೆ 11ರಿಂದ ಡಿವಿಸಿಬಲ್ ಆಕೈತಿ. ಅಂದರೆ ಡಿಫ್ರೆನ್ಸ್ 11 ಬಂದ್ರೆ 11 ಅಥವಾ 11ರ ಮಲ್ಟಿಪಲ್ ಯಾವುದೇ ಸಂಖ್ಯೆ ಬಂದರೂ ಕೂಡ ಆ ಕಂಪ್ಲೀಟ್ ಸಂಖ್ಯೆ ಒಂದು ಡಿವಿಸಿಬಲ್ ಆಕೈತಿ. ಅರ್ಥ ಅಂದ್ಕೊಂಡು ನಾನು ಡಿಫ್ರೆನ್ಸ್ ತೆಗೆದು ನಿಮ್ಗೆ ಗುರುತಿರಬೇಕು. ಇದ್ರೊಳಗಿನ ಯಾವ್ದು ದೊಡ್ಡ ಸಂಖ್ಯೆ ಇರೋದಿಲ್ಲ ಅದರ ಸಣ್ಣ ಸಂಖ್ಯೆಯನ್ನು ಕಳೀರಿ, ಆವಾಗ ನಿಮ್ಗೆ ಡಿಫ್ರೆನ್ಸ್ ಬರ್ತೈತಿ. ಈಗ 11 ಡಿಫ್ರೆನ್ಸ್ ಆದ ಕಾರಣಕ್ಕೆ ಈ ಒಂದು ಸಂಖ್ಯೆ ಕಂಪ್ಲೀಟಾಗಿ 11ರಿಂದ ಭಾಗ ಹೊಕ್ಕೈತಿ. ಅರ್ಥ ಅಂದ್ಕೊಂಡನು 11ರದ ಇದಾಗಿದ್ವು. ಇಷ್ಟು ಏನು ಸಂಖ್ಯೆಗಳಿದಾವಲ್ಲ ಈ ಇಷ್ಟು ಸಂಖ್ಯೆಗಳ ಮೇಲೆ ನೀವು ಬೇರೆ ಬೇರೆ ಸಂಖ್ಯೆಗಳನ್ನ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಉದಾಹರಣೆಗೆ ಈಗ 24ರ ಒಂದು ಡಿವಿಸಿಬಿಲಿಟಿ ರೂಲ್ ಬೇಕಾಗಿತ್ತಂದ್ರೆ ನಿಮಗೆ ನೀವು ಕ್ರಿಯೇಟ್ ಮಾಡ್ಕೋಬೋದು. 8 8 3 24 8ರದ ಮತ್ತು 3ರದ ಅಪ್ಲೈ ಮಾಡ್ರೆ 24ರದ ನಮಗೆ ಸಿಕ್ಬಿಡ್ತೈತಿ. ಅಂದರೆ 24ರಿಂದ ಒಂದು ಸಂಖ್ಯೆ ಹೋಗ್ಬೇಕಂದ್ರೆ ಅದು 8ರಿಂದನೂ ಹೋಗಬೇಕು, 3ರಿಂದನೂ ಹೋಗಬೇಕು. ಈ ರೀತಿಯಾಗಿ ನೀವು ಸಂಖ್ಯೆಯನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಇದಾಗಿತ್ತು ಒಂದು ಡಿವಿಸಿಬಿಲಿಟಿ ರೂಲ್ಗೆ ಸಂಬಂಧಪಟ್ಟಂಥ ವಿಡಿಯೋ. ಅರ್ಥ ಆಗೈತೆ ಅಂತ ಅಂದ್ಕೊಂಡು ನಿಮ್ಗೆ ಏನಾರ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಾನು ಡೆಫಿನೆಟಾಗಿ ಆನ್ಸರ್ ಮಾಡ್ತಾನೆ.